ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಭಾರತಿ ವಿಜಿ. ಟೈಮ್ ಪಾಸ್ ಅಟ್ 10 ಮಿನಿಟ್ಸ್ಗೆ ಸ್ವಾಗತ. ಇಂದು ನನ್ನ ಫಸ್ಟ್ ಟ್ರಾವೆಲ್ ವಿಡಿಯೋ. 1200 ವರ್ಷದ ಇತಿಹಾಸ ಇರುವ ತಮಿಳುನಾಡಿನ ವೆಳ್ಳಿಮಲೈ ಜಾತ್ರೆ ಇನ್ಫಾರ್ಮೇಷನ್ ಇವತ್ತು ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರುವ ತೇರು ಮತ್ತು ಈ ಹಳೆ ಚಕ್ರದ್ದು ಒಂದು ಕತೆ ಇದೆ. ಅದನ್ನು ನಿಮಗೆ ಮುಂದಿನ ವಿಡಿಯೋಲಿ ಹೇಳ್ತೀನಿ. ವಿಡಿಯೋ ನೋಡ್ತಾ ಇರೋರು ಫುಲ್ ವಿಡಿಯೋ ಮಿಸ್ ಮಾಡ್ತೀರಾ ನೋಡಿ. ನೀವು ನೋಡಲೇಬೇಕಾಗಿರೋ ಹೊಸ ಜಾಗದೊಂದು ಇನ್ಫಾರ್ಮೇಷನ್ ಸಿಗುತ್ತೆ. ಈ ಜಾತ್ರೆ ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲೇ ನಡೆಯುತ್ತೆ. ಅದರಲ್ಲಿ ಹರಕೆ ಹೊತ್ಕೊಂಡು ಬಂದಿರೋರು ಏನೇನು ಥರ ಮಾಡ್ತಾರೆ, ಯಾವ್ಯಾವ ಥರ ಪೂಜೆ ಮಾಡ್ತಾರೆ, ಅದೆಲ್ಲ ನೀವು ನೋಡಿವ್ರಂತೆ. ಹಾಯ್ ಫ್ರೆಂಡ್ಸ್, ನೋಡಿ, ಇದು ನಮ್ಮ ಊರಿನ ಹತ್ರ ಇದೆ. ಇದು ತಮಿಳ್ನಾಡು ವೆಳ್ಳಿಮಲೆ ಅಂತ ದೇವಸ್ಥಾನ. ಇದು ನಮ್ಮ ಮನೆ ದೇವರು ಅಂತ ನಾವ್ ಇಲ್ಲಿಗೆ ಬಂದು ಮುಗಿತೀವಿ. ಇವತ್ತು ಇಲ್ಲಿ ಜಾತ್ರೆ. ಆ ಕಡೆಗೆ ನೋಡಿ ತೇರಿದೆ, ಈ ಕಡೆ ನೋಡಿ ದೇವಸ್ಥಾನ ಕಾಣಿಸ್ತಾ ಇದೆ. ಇದು ಬೆಟ್ಟದ ಮೇಲಿದೆ. ಇದಕ್ಕೆ ವಳ್ಳಿಮಲೆ ಅಂತಾರೆ, ಯಾಕಂದ್ರೆ ವಳ್ಳಿ ಅಮ್ಮನ ಜೊತೆ ಬಂದು ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲಿ ಇರ್ತಾರೆ. ಅದಕ್ಕೆ ಇದನ್ನ ವಳ್ಳಿಮಲೈ ಅಂತ ಕರೀತಾರೆ. ಅದು ಬೆಟ್ಟದ ಮೇಲ್ಗಡೆ ದೇವಸ್ಥಾನ ಇದೆ. ಇವಾಗ ನಾವು ಮೇಲಕ್ಕೆ ಹೋಗ್ತಾ ಇದೀವಿ, ನಿಮಗೆ ತೋರಿಸ್ತೀನಿ. ಇದ್ರ ಫುಲ್ ಡೀಟೇಲ್ಸ್ ನಾನು ನಿಮ್ಗೆ ಈ ವಿಡಿಯೋ ಕೊಡ್ತೀನಿ. ಯಾರು ಈ ಚಾನಲ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಅವ್ರು ಸಬ್ಸ್ಕ್ರೈಬ್ ಆಗಿಲ್ವೋ ಅವ್ರು ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಹಾಗೆ ನಿಮಗೆ ಯಾವ ಥರ ವಿಡಿಯೋಗಳು ಬೇಕು, ಇದರಲ್ಲಿ ಯಾವ ಥರ ಡೀಟೇಲ್ಸ್ ನಾನು ಹೇಳಬೇಕು ಅನ್ನೋದನ್ನು ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಇವಾಗ ಈ ಜಾಗ ಬೆಂಗಳೂರಿನಿಂದ 200 ಕಿಲೋಮೀಟ್ರ್ ದೂರದಲ್ಲಿದೆ. ನೀವು ನೋಡ್ತಾ ಇದ್ದೀರಾ, ಅಲ್ಲಿರೋರು ಪ್ರತಿಯೊಬ್ಬರು ಆ ಪಾತ್ರೆಗಳಲ್ಲಿ ತರ್ತಾ ಇರೋದು ಅಂಬಿಲಿ ಅಂತಾರೆ ತಮಿಳ್ನಾಡಿನಲ್ಲಿ. ಅದು ಬೇಸಿಗೆಗಾಲ ಶುರು ಆಗಬೇಕಾದ್ರೆ ಜಾತ್ರೆಗಳಲ್ಲಿ ರಾಗಿಯಿಂದ ಮಾಡೋ ಒಂದು ಐಟಮ್ಮು. ಅದು ತಂಪಾಗಿರುತ್ತೆ ಅಂತ. ಯಾವುದೇ ಊರಲ್ಲಾದರೂ ಸರಿ, ಫಸ್ಟು ಮುಗಿಯೋದು ಗಣೇಶನ್ನ, ವಿನಾಯಕನ. ಇಲ್ಲೂ ಅಷ್ಟೇ, ಫಸ್ಟು ವಿನಾಯಕನ ದೇವಸ್ಥಾನ ಇದೆ. ಈ ದೇವಸ್ಥಾನದಲ್ಲಿ ಮುಕ್ಕೊಂಡು ಅದಾದ ಮೇಲೇ ಮುಂದೆಗಡೆ ಮಿಕ್ಕಿದ ದೇವಸ್ಥಾನ, ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಇರೋ ದೇವಸ್ಥಾನ ಎಲ್ಲ ನೋಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಫಸ್ಟ್ ಗಣೇಶನ್ ಮುಗಿದ್ಬಿಟ್ಟು ನಾವು ಹತ್ತಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮುಂದೆಗಡೆ ಇನ್ನೂ ಒಂದು ದೇವಸ್ಥಾನ ಇದೆ. ಈ ಜಾಗ ತಮಿಳ್ನಾಡಿನ ವೇಲೂರಿನಿಂದ 20-25 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಇದು ಕೆಳಗಡೆ ಇರೋ ದೇವಸ್ಥಾನ. ಆ ದೇವಸ್ಥಾನ ಎಷ್ಟು ರಶ್ ಇತ್ತು ಅಂದರೆ, ತುಂಬ ಜನ ಮೇಲಕ್ಕೆ ಹತ್ತಕ್ಕೆ ಆಗಲ್ವಲ್ಲ, ಅವರೆಲ್ಲಾನು ಕೆಳಗಡೆ ಇರೋ ದೇವಸ್ಥಾನದಲ್ಲೇ ಮುಕ್ಕೊಳ್ತಾರೆ. ನೋಡಿ ಫ್ರೆಂಡ್ಸ್, ನಾನು ಹೇಳ್ದೆ ಅಲ್ಲ, ಕೆಳಗಡೆ ಇರೋ ದೇವಸ್ಥಾನ. ಇಲ್ಲಿಂದ ದೇವ್ರನ್ನ ಸುಬ್ರಹ್ಮಣ್ಯ ಸ್ವಾಮಿ ಬೆಳ್ಳಿ ಅಮ್ಮನ್ನ ಮೇಲಕ್ಕೆ ಎತ್ಕೊಂಡು ಹೋದ್ರು ಅಂತ ಅಲ್ಲೇ ಮದುವೆ ಮಾಡ್ಕೊಂಡಿದ್ದವ್ರು. ಇವಾಗ ಈ ಬೆಟ್ಟ ಹತ್ಬೇಕು, ಬಟ್ ತುಂಬಾ ಬಿಸಿಲಿದೆ. ಸಾಕೊಂಡು ಹತ್ತಕ್ಕೆ ಶುರು ಮಾಡೋಣ ಅನ್ಕೊಂಡು ಪ್ಲಾನ್ ಮಾಡಿದೀವಿ. Kalimat bago daw akamat sa dito. Kalimat kayo nagtaram. ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿಂದ ಬೆಟ್ಟ ಹತ್ತಕ್ಕೆ ಶುರು ಮಾಡ್ತಾ ಇದೀವಿ. ಎಲ್ಲರಿಗೂ ಸಾಕ್ಸ್ಗಳು ಬಂದಿದೆ. ಸಾಕ್ಸ್ ಹಾಕೊಂಡು ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದೀವಿ. ಇಲ್ಲೊಂದು ಸುಬ್ರಹ್ಮಣ್ಯ ಸ್ವಾಮಿ ಅಂದ್ರೆ ಆರೋಗ್ಯ ದೇವತೆ ಅಂತಾರೆ. ಅದಕ್ಕೆ ಯಾರಿಗೆ ಮಕ್ಕಳಾಗೋರ್ಗೆ ಮತ್ತೆ ಕೈ ಕಾಲು ಏನಾದ್ರೂ ನೋವು ಇರುತ್ತೆ, ತಗೊಂಡು ಹಾಕ್ತಾರೆ. ಕಿವಿ ನೋವಿರೋರು ಎಲ್ಲರೂ ಇದನ್ನ ತಗೊಂಡು ಹೋಗಿ ಅಲ್ಲಿ ಕೇಳ್ಕೊಂಡ್ ಬರ್ತಾರೆ. ಅದು ಕೈ ಎಲ್ಲ ಏನ್ ನೋವಿರುತ್ತೆ ಹೋಗುತ್ತೆ. ಮಕ್ಕಳಾಗ್ದಿರ ಇರೋರು ಮಗುದೊಂದು ತೆಗೆದು ಹಾಕಿ ನಮ್ಮ ಮಕ್ಕಳಾಗ್ತಿ ಅಂತನೋ ವಂಶ ಬೆಳೀಲಿ ಅಂತ ಕೇಳ್ಕೊತಾರೆ. ಈ ಬೆಟ್ಟಕ್ಕೆ ಮೊದಲು ಗಣೇಶಗಿರಿ ಅಂತ ಹೆಸರಿತ್ತು. ಈ ಕಲ್ಯಾಣಿ ನಿಜವಾಗ್ಲೂ ನೋಡಿದ ತಕ್ಷಣ ಆ ಬಿಸಿಲಿಗೆ ಸ್ನಾನ ಮಾಡಿದರೆ ಚೆನ್ನಾಗಿತ್ತು ಅನ್ನಿಸ್ತು. ತುಂಬ ಜನ ಅಲ್ಲಿ ಸ್ನಾನ ಮಾಡ್ತಾಯಿದ್ರು. ಅಟ್ಲೀಸ್ಟ್ ನಾವು ಕೈ ಕಾಲಾದರೂ ತೊಳ್ಕೊಬೇಕಾಗಿತ್ತು ಅಂತ ಅನ್ನಿಸ್ತು. ಇದು ಬಂದು ವೆಳ್ಳಿ ಅಮ್ಮನ ದೇವಸ್ಥಾನ. ಇಲ್ಲಿ ಆ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ದೇವರು ಇದೇ ಊರಲ್ಲಿ ಹುಟ್ಟಿದ್ರು, ಅವ್ರನ್ನ ಸುಬ್ರಹ್ಮಣ್ಯ ಸ್ವಾಮಿ ಮದುವೆ ಆದರು. ಅದಾದಮೇಲೆ ಈ ಬೆಟ್ಟಕ್ಕೆ ಅಂದರೆ ಈ ಊರಿಗೆ ವೆಳ್ಳಿಮಲೈ ಅಂತ ಹೆಸರು ಬಂತು ಅಂತ ಒಂದು ಇತಿಹಾಸ ಇದೆ. ಇದ್ರ ಪ್ರಕಾರ ಸುಬ್ರಹ್ಮಣ್ಯ ಸ್ವಾಮಿಗೆ 2 ಹೆಂಡತಿಯರು, ಒಬ್ಬರು ದೇವಸೇನ, ಒಬ್ಬರು ವೆಳ್ಳಿಯಮ್ಮ. ಈ ಇಬ್ಬರಿಗೂ ಒಂದೊಂದು ಶಕ್ತಿ ಇದೆ ಅಂತ ಎಲ್ಲರೂ ನಂಬ್ತಾರೆ. ಈ ಬೆಟ್ಟ ಹತ್ತಕ್ಕೆ ಫುಲ್ಲು 450ನಿಂದ 460 ಮೆಟ್ಲುಗಳಿದೆ. ಈ ದೇವಸ್ಥಾನನ ನಾರ್ಮಲ್ಲಾಗಾದರೆ ಬೆಳಗ್ಗೆ 7:30ಯಿಂದ
12:30ವರೆಗೂ, ಮಧ್ಯಾಹ್ನ 2ರಿಂದ 6:30ವರೆಗೂ ತೆಗೆದಿರ್ತಾರೆ. ಆದರೆ ಇವಾಗ ಜಾತ್ರೆ ಅಲ್ವಾ, ತುಂಬ ಜನ ಬರ್ತಾರೆ ಅಂತ ಬೆಳಗ್ಗೆ 6 ಗಂಟೆಗೆಲ್ಲ ಅಭಿಷೇಕ ಸ್ಟಾರ್ಟ್ ಆಗುತ್ತೆ. ಸಾಯಂಕಾಲ 7 ಗಂಟೆವರೆಗೂ ದೇವಸ್ಥಾನ ಓಪನ್ ಆಗೇ ಇರುತ್ತೆ. ತುಂಬ ಜನ ಸುತ್ತಲೂ ಮುತ್ತಲಿನ 10 ಊರಿನವ್ರು ಬಂದು ಈ ಟೈಮಲ್ಲಿ ದೇವ್ರನ್ನ ದರ್ಶನ ಮಾಡ್ಕೋತಾರೆ. ಇದೆ ಮೂಲ ಸ್ಥಾನ, ಅಲ್ಲಿ ಗೋಪುರ ಕಾಣಿಸ್ತಾ ಇದೆ. ಹಿಂಗೆ ಮೇಲ್ಗಡೆ ಒಳಗಡೆ ಹೋಗಿ ಹೊರಗಡೆ ಬರ್ತೀವಿ. ಮೋಸ್ಟ್ಲಿ ಒಳಗಡೆ ಕ್ಯಾಮ್ರಾ ರೆಕಾರ್ಡಿಂಗ್ ಬಿಡಲ್ಲ, ಇಲ್ಲಿವರೆಗೂ ತೋರಿಸಿದ್ದೀನಿ. ದೇವಸ್ಥಾನದಲ್ಲಿ ರೆಕಾರ್ಡಿಂಗ್ ಮಾಡೋಕ್ಕೆ ಬಿಡಲ್ಲ ಅಂತ ಅಂದ್ಕೊಂಡ್ವಿ. ಬಟ್ ಫಸ್ಟ್ ಹೋಗಿ ಅವ್ರನ್ನ ಒಳಗಡೆ ಪರ್ಮಿಷನ್ ಕೇಳಿದ್ವಿ. ಎಷ್ಟಾದರೆ ಅಷ್ಟು ಮಾಡ್ಕೊಳ್ಳಿ ಅಂದರು. ನಿಮ್ಗೆ ಎಷ್ಟು ಆಗುತ್ತೆ ತೋರಿಸೋಣ ಅಂತ ಸ್ವಲ್ಪ ರೆಕಾರ್ಡಿಂಗ್ ಮಾಡಿದ್ದೀವಿ. ಇದು ಒಂದು ಗುಹೆ ಒಳಗಡೆ 3 ವಿಗ್ರಹಗಳನ್ನು ಇಟ್ಟಿದ್ದಾರೆ. ಸುಬ್ರಹ್ಮಣ್ಯ ಸ್ವಾಮಿದು, ದೇವಸೇನೆದು, ಬೆಳ್ಳಿಯಮ್ಮಂದು. ಆ ಗುಹೆ ಮೇಲ್ಗಡೆ ಒಂದು ಗೋಪುರ ಕಟ್ಟಿದ್ದಾರೆ. ಅದನ್ನು ಬಿಟ್ಟು ಒಳಗಡೆ ಇನ್ಯಾವ ಥರನೂ ಏನೂ ಮಾಡಿಲ್ಲ. ತುಂಬ ಚೆನ್ನಾಗಿದೆ. ಒಳಗಡೆನೂ ಅಷ್ಟೇ, ಅಲ್ಲಿ ಹೋದ್ರೇ ಆ ಒಂಥರ ನೆಮ್ಮದಿ. ಅಲ್ಲಿ ಕೂತ್ಕೊಂಡು ಎಂಥವ್ರಿಗಾದರೂ ಸರಿ ದೇವರಿಗೆ ಏನು ಬೇಕೋ ಅದನ್ನು ಕೇಳ್ಕೊಳ್ಳೋದಕ್ಕೆ ತುಂಬ ಪಾಸಿಟಿವ್ ಎನರ್ಜಿ ಇದೆ ಅಂತ ನನಗಂತೂ ತುಂಬ ಅನ್ನಿಸ್ತು. ಬಿಸಿಲಿತ್ತು, ಆದರೂ ಒಂದು ತಣ್ಣಗಿರೋ ಗಾಳಿನೂ ಅಲ್ಲಿತ್ತು. ಆ ಪೀಸ್ ಅಂತಾರಲ್ಲ, ಆ ಶಾಂತಿ ಅನ್ನೋದು ಮತ್ತು ನಿಜವಾಗ್ಲೂ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಆಮೇಲೆ ನಿಮ್ಗೆ ಹೇಳಿದೆ, ಒಂದು ಹಳೆ ಸ್ಟೋರಿ ಹೇಳ್ತೀನಿ, ಹಳೆ ಚಕ್ರದ್ದು ಅಂತ. 2001ನಲ್ಲಿ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೆ, 25 ವರ್ಷಕ್ಕೆ ಮುಂಚೆ. ಆವಾಗ ಇನ್ನೂ ತೇರಿನ ಹೈಟು ಇನ್ನೂ ಜಾಸ್ತಿ ಇತ್ತು. ಆವಾಗ ತೇರು ಬಿದ್ದೋಯ್ತು. ಸ್ವಲ್ಪ ಮುಂದಕ್ಕೆ ಹೇಳಿದ್ರು, ತೇರು ಬಿದ್ದೋಯ್ತು. ಅದರಲ್ಲಿ ಇದ್ದಿದ್ದು ಒಂದು ಪೂಜಾರಿ ಹುಡುಗ, ಒಂದು ಚಿಕ್ಕ ವಯಸ್ಸಿನ ಹುಡುಗ. ಆವಾಗ ಅಲ್ಲಿ ಅವ್ರು ಸತ್ತೋದ್ರು. ಅದಾದಮೇಲೆ ಒಂದು 3-4 ವರ್ಷ ತೇರು ಮತ್ತೆ ಹೊಸದು ಮಾಡೋವರೆಗೂ ಈ ಜಾತ್ರೆ ಮಾಡಲಿಲ್ಲ. 4-5 ವರ್ಷಕ್ಕೆ ಮತ್ತೆ ಹೊಸದಾಗಿ ಜಾತ್ರೆ ಮಾಡಿದ್ರು. ನಾವು ಇವಾಗ ಬಂದು ಇದನ್ನೆಲ್ಲ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡ್ವಿ. ನೋಡಿ, ಇಲ್ಲಿ ಅನ್ನದಾನ ಮಾಡ್ತಾಯಿದ್ದಾರೆ. ಪ್ರತಿಯೊಬ್ಬರಿಗೂ ಬಂದವ್ರಿಗೂ ಕೇಳಿ ತುಂಬ ಚೆನ್ನಾಗಿ ಎಲ್ಲ ಕಡೆ ಮಾಡ್ತಾಯಿದ್ರು. ಜೊತೆಗೆ ಎಲ್ಲರಿಗೂ ಅರ್ಧ ಲೀಟ್ರದ್ದು ನೀರು ಬಾಟ್ಲು ಕೊಡ್ತಾಯಿದ್ರು. ಅದನ್ನ ನೋಡಿ ನನಗೆ ತುಂಬ ಸಂತೋಷ ಆಯಿತು. ಅದು ಅಲ್ದಿರ ಅಲ್ಲಿರೋ ತುಂಬ ಕಡೆ, ಇದು ದೇವಸ್ಥಾನದ್ದೇ ಛತ್ರ, ಅವರು ಅಷ್ಟೇ ಟೇಬಲ್ ಹಾಕಿ ಊಟ ಹಾಕಿ ಎಲ್ಲರನ್ನೂ ಊಟ ಮಾಡಿ ಅಂತ ತುಂಬ ಬಲವಂತವಾಗಿ ಹಾಕ್ತಾಯಿದ್ರು. ಅಲ್ಲಿಗೆ ಬಂದವ್ರಿಗೆ ಊಟಕ್ಕೆ ನೀರಿಗೆ ಯಾವುದೇ ತೊಂದರೆ ಇಲ್ದಿರ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಮತ್ತು ಗಲೀಜಾಗ್ದಿರ ಇರೋಂಗೆ ಎಲ್ಲ ಕಡೆ ಡಸ್ಟ್ಬಿನ್ಗಳಿಟ್ಟಿದ್ರು. ನಾವು ಊಟ ಮಾಡಿದ್ದು ಬಂದು ನಮ್ಮ ಕಮ್ಮವಾರಿ ಸಂಘದವ್ರದ್ದು ಒಂದು ಛತ್ರ ಇದೆ ಅಲ್ಲಿ. ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ, ಆಗ್ತಾ ಇದೆ. ಅವರೂ ಅಷ್ಟೇ 3 ದಿನ ಜಾತ್ರೆ ನಡೆಯುತ್ತೆ. ಆ 3 ದಿವಸ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ 3 ಹೊತ್ತೂ ಊಟ ಹಾಕ್ತಾರೆ. ಎಲ್ಲ ತರಕಾರಿಗಳು ಫ್ರೆಶ್ಶಾಗಿ ತೊಗೊಂಡು ಬಂದು ನೀಟಾಗಿ ಅಡುಗೆ ಮಾಡ್ತಾಯಿದ್ರು. ನೋಡಿಸ್ದೆ, ಅಲ್ಲಿ ಲಾಡು ಮಾಡ್ತಾಯಿದ್ರು, ಅಷ್ಟು ಕ್ಲೀನಾಗಿ ಮಾಡ್ತಾಯಿದ್ರು. ಎಲ್ಲ ಐಟಮ್ಸ್ನೂ ಅಷ್ಟೇ, ತರಕಾರಿಗಳು ತಂದು ಹಾಕಿರೋದಿರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಕ್ಲೀನಾಗಿ ಮಾಡ್ತಾಯಿದ್ರು. 3 ದಿವಸದಲ್ಲಿ ಯಾರು ಊಟ ಇಲ್ದಿರ, ಪ್ರಸಾದ ಇಲ್ದಿರ ಹೋಗಬಾರ್ದು ಅಂತ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ಅಲ್ಲಿ ಅವರು ಲಾಡು ಮಾಡಿದರು. ಅದು ನಮಗೆ ಟೇಸ್ಟಿಗೆ ಒಂದು ತಿನ್ನಿ ಅಂತ ಕೊಟ್ಟರು. ನನಗೂ ತೊಗೊಂಬಂದು ನಮ್ಮ ಮನೆಯವ್ರು ತೊಗೊಂಬಂದು ಕೊಟ್ಟರು. ನಾನು ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಅಲ್ಲಿಂದ ನಮ್ಗೆ ಹಾಕಿದ ಊಟನೂ ತೋರಿಸ್ತಾ ಇದ್ದೀನಿ. ನಾವು ಪ್ರಸಾದ ತೊಗೊಂಡು ಅಲ್ಲಿಂದ ಹೋದ್ವಿ. ಮತ್ತು ಇವಾಗ ತುಂಬ ಜನ ತುಂಬ ಕೇಳಿಕೊಂಡು ದೀಪ ಅಂಟಿಸೋರು, ಕರ್ಪೂರ ಅಂಟಿಸೋರು, ಬೆಂಗಳೂರಿಂದ ಪ್ರಸಾದಗಳೆಲ್ಲ ತೊಗೊಂಬಂದು ಅಲ್ಲಿ ಹಂಚ್ತಾ ಇದ್ದರು. ಮನೆಯಿಂದ ಮಾಡ್ಕೊಂಡು ಬೆಳಗ್ಗೆ ಎಲ್ಲರೂ ಮಕ್ಕಳನ್ನ ತೇರಲ್ಲಿ ದೇವ್ರಿಗೆ ಮುಟ್ಸಿಕೊಡಿ, ಅವ್ರಿಗೆ ಪಾದನ ಮುಟ್ಸ್ಕೊಡಿ ಅಂತ ಕೊಡ್ತಾಯಿದ್ರು. ಅಲ್ಲಿರೋ ಊರುಗಳವರೆಲ್ಲ ಆ ದೇವ್ರಿಗೆ ಹುಟ್ಟಿರೋ ಮಗುನ ತೊಗೊಂಬಂದು ದೇವ್ರಿಗೆ ತೋರಿಸ್ಬೇಕು ಅನ್ಕೋತಾರೆ. ಅದರಲ್ಲೂ ಸುಬ್ರಹ್ಮಣ್ಯ ಸ್ವಾಮಿಗೆ ಯಾರಿಗೆ ಏನು ಆರೋಗ್ಯ ತೊಂದರೆ ಇದ್ರೂ ಬಾಳೆಹಣ್ಣು ಏನೋ ಉಪ್ಪು ಹಾಕಿ ಏನೇನೋ ಪದ್ಧತಿಗಳಿದೆ. ಅದೆಲ್ಲ ತುಂಬ ಚೆನ್ನಾಗಿ ನಡೀತು. ಎಲ್ಲರೂ ಆ ಚೈನ್ ಇಟ್ಕೊಂಡು ಎಳೆದು ತುಂಬ ಚೆನ್ನಾಗಿತ್ತು. ಅದಕ್ಕೆ ಚೀಫ್ ಗೆಸ್ಟನ್ನು ಕರೆಸಿದ್ರು. ನೋಡಿ, ಅವರನ್ನು ನೀವೇ ನೋಡ್ತಾ ಇದ್ದೀರಾ, ತುಂಬ ಚಿನ್ನ ಹಾಕ್ಕೊಂಡಿದ್ರು. ಅವ್ರಿಗೂ ಸನ್ಮಾನ ಮಾಡಿದ್ರು. ಅಲ್ಲಿರೋರೆಲ್ಲ ಸನ್ಮಾನ ಮಾಡಿಕೊಂಡ್ರು. ತುಂಬ ಚೆನ್ನಾಗಿತ್ತು. ನಾವು ನೋಡಿದ್ವಿ. ನೀವು ಇದನ್ನು ನೋಡಿ. ಇದು ಫಸ್ಟ್ ಟೈಮ್ ನಂದು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಅಥವಾ ನಂದು ಫಸ್ಟ್ ವಿಡಿಯೋ. ವಾಯ್ಸು ಸ್ವಲ್ಪ ಹಾಗೆ ಹೀಗೆ ಇರುತ್ತೆ. ಏನೋ ಹೆಚ್ಚು ಕಮ್ಮಿ ಆಗಿದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ತುಂಬ ಚೆನ್ನಾಗಿತ್ತು ಜಾತ್ರೆ. ಹಿಂಗೆ ನಾವು ತೇರೆಡಿದ್ವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡು ಬಂದ್ವಿ.
ನಮಗೂ ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಆ ಸುಬ್ರಹ್ಮಣ್ಯ ಸ್ವಾಮಿ ಈ ವರ್ಷ ಎಲ್ಲರೂ ಆರೋಗ್ಯ, ಐಶ್ವರ್ಯ, ಆಯುಷು ಎಲ್ಲ ಕೊಡಲಿ ಅಂತ ಪ್ರಾರ್ಥಿಸ್ಕೊತಾ ಇದ್ದೀನಿ. ಥ್ಯಾಂಕ್ ಯು.